ಸಾಮಾನ್ಯವಾಗಿ ಮಾಧ್ಯಮ ಸಾರ್ವಜನಿಕರಿಗೆ ಜವಾಬ್ದಾರಿಯಿಂದ ಇರಬೇಕು ಅಂತ ನಾನು ನಂಬಿರೋನು. ಅದೇ ಪಬ್ಲಿಕ್ ಟಿ ವಿ ಮತ್ತು ನಾನು ನಡೆಸ್ತಾ ಇರೋಂತಹ ಈ ಕಂಪನಿಯ ನಿಲುವು. ಮೂಲತಃ ಮೈಸೂರಿನವನಾದ ಈ ಬಾಲಕ ಬಾಲ್ಯದಿಂದಲೇ ಅತ್ಯಂತ ಚುರುಕು ಸ್ವಭಾವ ಹಾಗೂ ನೇರ ನಡೆಯ ಹಠ ಸ್ವಭಾವದ ಬಾಲಕನಾಗಿದ್ದ. ಬಾಲ್ಯದಿಂದಲೇ ಆತನದ್ದು ನ್ಯಾಯಪರವಾದ ನಿಲುವು ಹಾಗೂ ಪ್ರಾಮಾಣಿಕ ವ್ಯಕ್ತಿತ್ವವಾಗಿತ್ತು. ಪತ್ರಿಕೋದ್ಯಮದ ಪ್ರಾಧಾನಿಕ ಅಂಶಗಳ ಬಗ್ಗೆ ಓದಿದ ಈ ಹುಡುಗ ತನ್ನ ಹದಿಹರೆಯದ ವಯಸ್ಸಲ್ಲೇ ಪತ್ರಿಕೋದ್ಯಮಿ ಆಗಬೇಕು ಅಂತ ಕನಸು ಕಟ್ಟಿಕೊಂಡು ಬೆಂಗಳೂರಿಗೆ ಬರ್ತಾನೆ. ಪ್ರಾರಂಭದಲ್ಲಿ ಮುಖ್ಯ ಕನ್ನಡದ ದೈನಂದಿನ ಪತ್ರಿಕೆಯಲ್ಲಿ ವರದಿಗಾರರಾಗಿ, ಸಂಪಾದಕರಾಗಿ ಹಾಗೂ ಚೀಫ್ ಎಡಿಟರ್ ಆಗಿ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡ್ತಾನೆ. ತನ್ನ ಈ 10 ವರ್ಷಗಳಲ್ಲೂ ಕೂಡ ಆತ ಕೇವಲ ತನಗೆ ಬರ್ತಿದ್ದ ಅಲ್ಪ ಪ್ರಮಾಣದ ಸಂಬಳವನ್ನೇ ನಂಬಿಕೊಂಡು ಬದುಕಿದ್ದ. ಹೀಗೆ ಪ್ರಾಮಾಣಿಕವಾಗಿದ್ದ ಈತನಿಗೆ ಒಂದು ದಿನ ತನ್ನ ಆತ್ಮಸಾಕ್ಷಿಯ ವಿರುದ್ಧ ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅಂದು ಈತ ತನ್ನ ಬದುಕು ಅಥವಾ ಆತ್ಮಸಾಕ್ಷಿಯ ವಿರುದ್ಧ ಕೆಲಸ ಮಾಡಬೇಕು ಅನ್ನೋದನ್ನ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಬೇಕಾಗಿತ್ತು. ಆದ್ರೆ ಅವರ ಬದುಕು ಅಲ್ಲಿ ಬರ್ತಾ ಇದ್ದ ಅಲ್ಪ ಪ್ರಮಾಣದ ಸಂಬಳದಿಂದ ನಡೀತಾ ಇತ್ತು. ಆದ್ರೂ ಕೂಡ ಧೃತಿಗಿಡದೆ ಈ ವ್ಯಕ್ತಿ ಆಯ್ಕೆ ಮಾಡಿದ್ದು ಪ್ರಾಮಾಣಿಕತೆಯ ವಿರುದ್ಧವಾಗಿ ಕೆಲಸ ಮಾಡದಿರಲು ನಿರ್ಧರಿಸಿದ ಇವರು ಅಲ್ಲಿಂದ ತನ್ನ ಕೆಲಸವನ್ನೇ ಬಿಡಬೇಕಾಗಿ ಬಂತು. ನಂತರ ಬೇರೆ ಕಡೆ ಕೆಲಸಕ್ಕೆ ಸೇರಬೇಕು ಅಂತ ಯೋಚನೆ ಮಾಡಿದ್ರು. ಆದ್ರೆ ಅಲ್ಲಿಯೂ ಕೂಡ ಇಂತಹದ್ದೇ ಪರಿಸ್ಥಿತಿ ಬರಬಹುದು ಅನ್ನೋ ಯೋಚನೆ ಅವರಿಗಾಗಿತ್ತು. ಹಾಗಾಗಿ ಇನ್ನೊಬ್ಬರ ಅಡಿಯಾಳವಾಗಿ ಕೆಲಸ ಮಾಡಿದ್ರೆ ತಾನೆ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಯೋಚಿಸಿದ ಇವರು ಅದರ ಬದಲು ತನ್ನದೇ ಆದ ಒಂದು ಸ್ವಂತ ಸುದ್ದಿ ಮಾಧ್ಯಮವನ್ನ ಪ್ರಾರಂಭ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚಿಸ್ತಾರೆ. ಆದ್ರೆ ಸುದ್ದಿ ಮಾಧ್ಯಮ ಪ್ರಾರಂಭ ಮಾಡೋದು ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಅದು ಅವರಿಗೂ ಕೂಡ ಗೊತ್ತಿರೋ ವಿಚಾರ. ಹಾಗಂತ ಅವರು ತನ್ನ ಈ ನಿರ್ಧಾರವನ್ನ ಬದಲಾಯಿಸಲಿಲ್ಲ. ಶತಾಯಗತಾಯ ಶತ ಪ್ರಯತ್ನದಿಂದ ತನ್ನ ನಿರ್ಧಾರವನ್ನ ಬದಲಿಸದೆ ತನ್ನದೇ ಆದ ಒಂದು ಸುದ್ದಿವಾಹಿನಿಯ ಒಂದು ಚಾನೆಲ್ ಪ್ರಾರಂಭ ಮಾಡಿದ್ರು. ಜನಪರವಾದ, ನ್ಯಾಯಪರವಾದ, ಸಮಾಜಪರವಾದ ಹಾಗೂ ಅನ್ಯಾಯದ ವಿರುದ್ಧವಾದ ಈ ಚಾನೆಲ್ಗೆ ಪಬ್ಲಿಕ್ ಟಿವಿ ಅಂತ ಹೆಸರಿಟ್ರು. ಈ ಅಭಿನವ ಭರತನ ಹೆಸರೇ HR ರಂಗನಾಥ್ ಅಂತ. ನಂತರ ಇವರು ಪಬ್ಲಿಕ್ ಟಿವಿ ರಂಗಣ್ಣ ಅಂತಾನೆ ಫೇಮಸ್ ಆದ್ರು. ಸ್ನೇಹಿತರೆ, ನಿಮ್ಮ ನೆಚ್ಚಿನ ವರದಿಗಾರದ ಪಬ್ಲಿಕ್ ಟಿವಿ ರಂಗನಾಥ್ ಸ್ವಂತ ತನ್ನದೇ ಆದ ಒಂದು ಚಾನೆಲ್ ಪ್ರಾರಂಭ ಮಾಡಿದೆ. ಒಂದು ದೊಡ್ಡ ರೋಚಕ ಕತೆ. ಬನ್ನಿ ಹಾಗಾದ್ರೆ ಸಾಮಾನ್ಯ ವರದಿಗಾರರಾದ HR ರಂಗನಾಥ್ ಅವರು ಯಾವುದೇ ಬೆಂಬಲವಿಲ್ಲದೆ ಏಕಾಂಗಿಯಾಗಿ ಹೋರಾಡಿ ರಾಜ್ಯ ಮಟ್ಟದಲ್ಲಿ ಒಂದು ಚಾನೆಲ್ ಹೇಗೆ ಹುಟ್ಟು ಹಾಕಿದ್ರು ಹಾಗೂ ಅದನ್ನ ನಂಬರ್ 1 ಚಾನೆಲ್ ಮಾಡೋದಕ್ಕೆ ಹೇಗೆಲ್ಲ ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನ ಈ ವಿಡಿಯೋ ಮೂಲಕ ರಂಗಣ್ಣ ಅವರ ಸಕ್ಸಸ್ ಜರ್ನಿ ಬಗ್ಗೆ ತಿಳಿದುಕೊಳ್ಳೋಣ. ಆದ್ರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್ ಅವರು ನಮ್ಗೆಲ್ಲ ಆಲ್ ರೈಟ್ ರಂಗಣ್ಣ, ಪಬ್ಲಿಕ್ ಟಿವಿ ರಂಗಣ್ಣ ಎಂದೇ ಚಿರಪರಿಚಿತರಾದವರು. ಪ್ರಸ್ತುತ ರಾಜ್ಯದಲ್ಲಿನ ವರದಿಗಾರರ ಪಟ್ಟಿಯಲ್ಲಿ ಇವರು ಪ್ರಮುಖರು ಅಂತಾನೆ ಹೇಳ್ಬೋದು. ಅಂದು ತನ್ನ ಸದೃಢ ಮನಸ್ಸಿನಿಂದ ಹುಟ್ಟು ಹಾಕಿದ ಪಬ್ಲಿಕ್ ಟಿವಿ ಚಾನೆಲ್ ಇಂದು ಯಶಸ್ವಿಯಾಗಿ 10 ವರ್ಷಗಳ ಕಾಲ ಪೂರೈಸಿದೆ. ಸ್ನೇಹಿತರೆ, HR ರಂಗನಾಥ್ ಅವರ ಪೂರ್ಣ ಹೆಸರು ಹೆಬ್ಬಾಳೆ ರಾಮಕೃಷ್ಣಯ್ಯ ರಂಗನಾಥ್ ಅಂತ. ಮೂಲತಃ ಮೈಸೂರಿನವರಾದ ಇವರು ರಾಮಕೃಷ್ಣಯ್ಯ ಹಾಗೂ ಲೀಲಾ ಎಂಬ ದಂಪತಿಗೆ 6 ಮಕ್ಕಳಲ್ಲಿ ಒಬ್ಬರಾಗಿ 1966 ಮೇ 12ರಂದು ಜನನವಾಗತ್ತೆ. ಆಗ ಇವರ ಪೋಷಕರು ವಾಸವಾಗಿದ್ದು ಮೈಸೂರಿನ ರೈಲ್ವೆ ಕ್ವಾರ್ಟರ್ಸ್ ಬಳಿ. ಈ ಪೋಷಕರಿಗೆ ಒಟ್ಟು 3 ಗಂಡು ಹಾಗೂ 3 ಹೆಣ್ಣು ಮಕ್ಕಳು. ಅದರಲ್ಲಿ ರಂಗನಾಥ್ ಕೂಡ ಒಬ್ರು. ರಂಗಣ್ಣ ಅವರ ಬಗ್ಗೆ ಹೇಳುವುದಾದ್ರೆ ಇವರು ಬಾಲ್ಯದಿಂದಲೇ ಅತ್ಯಂತ ಚುರುಕು ಸ್ವಭಾವದವರಾಗಿದ್ರು. ಸ್ವಾಭಿಮಾನಿ ಹಾಗೂ ನ್ಯಾಯವಾದಿಯಾಗಿದ್ದ ರಂಗಣ್ಣ ಅವರು ಬಾಲ್ಯದಿಂದಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಛಲ ಹೊಂದಿದ್ರು. ಇವರು ವಿಶಾಲವಾದ ಜನರಿದ್ದ ಕುಟುಂಬದಲ್ಲಿ ಬೆಳೆದವರು. ಅವರದ್ದು ಹೇಳಿಕೊಳ್ಳುವಂತಹ ಅಷ್ಟೊಂದು ಸ್ಥಿತಿವಂತ ಕುಟುಂಬ ಆಗಿರಲಿಲ್ಲ. ತಂದೆ ಶ್ರಮಪಟ್ಟು ದುಡಿದ ಆದಾಯ ಮನೆ ನಿರ್ವಹಣೆಗೂ ಕೂಡ ಸಾಲ್ತಾ ಇರಲಿಲ್ಲ. ಈ ಕಷ್ಟಗಳಲ್ಲೇ ಬೆಳೆದು ಬಂದು ಒಳ್ಳೆಯ ವಿದ್ಯಾಭ್ಯಾಸ ಪಡೆದ ರಂಗಣ್ಣ ತನ್ನ ಬಾಲ್ಯದ ಹಾಗೂ ಆರಂಭಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದು ಮೈಸೂರಿನಲ್ಲಿ. ಇವರು ಮೈಸೂರಿನ ಭಾರತೀಯ ಸ್ತ್ರೀ ಸಮಾಜ ಎಂಬ ಶಾಲೆಯಲ್ಲಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ರಂಗನಾಥ್ ಅವರು ಎಷ್ಟು ಸಾಮಾಜಿಕ ಪ್ರಜ್ಞೆ ಹಾಗೂ ಕಲಾಜ್ಞಾನ ಹೊಂದಿದ ಹುಡುಗ ಅಂದ್ರೆ ಅವರು ತನ್ನ 8ನೇ ಕ್ಲಾಸ್ನಲ್ಲೇ ತನ್ನ ಸಹಪಾಠಿ ಸ್ನೇಹಿತರನ್ನ ಜೊತೆಗೂಡಿಸಿ ವೃಂದ ತರಂಗ ಎಂಬ ಮಿನಿ ಆರ್ಕೆಸ್ಟ್ರಾವನ್ನು ಪ್ರಾರಂಭಿಸಿ ಸಭೆ ಸಮಾರಂಭಗಳಲ್ಲಿ ಹಾಗೂ ಶಾಲಾ ಕಾರ್ಯಕ್ರಮಗಳಲ್ಲಿ ಭಾವಗೀತೆಗಳನ್ನು ಹಾಡ್ತಿದ್ರು. ರಂಗನಾಥ್ ಅವರಲ್ಲಿ ಗಾಯನದ ಬಗ್ಗೆ ಒಲವಿದ್ದು ಅದಕ್ಕೆ ಆರಂಭದಲ್ಲಿ ತಿಳಿದು ಅದಕ್ಕೆ ಪೋಷಣೆ ಮಾಡಿದವರು ಮೈಸೂರಿನ ಅವರ ಬಾಲ್ಯದ ಶಿಕ್ಷಕಿಯಾದ ವಸುಮತಿ ಅವರು. ಇದು ಅವರ ಬಾಲ್ಯದ ಕಲಾವಂತಿಕೆ ಹಾಗೂ ನಾಯಕತ್ವದ ಗುಣಗಳಿಗೆ ಸಾಕ್ಷಿಯಾಗಿದೆ. ತನ್ನ ಶಾಲಾ ಹಾಗೂ ಕಾಲೇಜು ದಿನಗಳನ್ನು ಮೈಸೂರಲ್ಲೇ ಕಳೆದ ರಂಗಣ್ಣ ಕಾಲೇಜು ಪೂರ್ಣಗೊಳಿಸುವ ಹೊತ್ತಿಗೆ ಸಮಾಜದ ಅವ್ಯವಸ್ಥೆಯ ವಿರುದ್ಧ ಹೋರಾಡಲು ಮುಂದಾಗಿದ್ರು. ಹಾಗಾಗಿ ಇವರು ಪದವಿಯಲ್ಲಿ ತನ್ನ ನಿಲುವಿಗೆ ತಕ್ಕ ಕೋರ್ಸ್ ಆದ ಜರ್ನಲಿಸಂ ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಳ್ತಾರೆ. ಕೆಲವು ವರ್ಷ ಅಂದ್ರೆ ತನ್ನ ಪದವಿ ಪೂರ್ಣಗೊಳಿಸುವವರೆಗೂ ಪತ್ರಿಕೋದ್ಯಮದ ಆರಂಭಿಕ ಮೂಲ ಉದ್ದೇಶಗಳ ಬಗ್ಗೆ ಅರಿತ ರಂಗನಾಥ್ ಅವರು ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸೋದಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಾರೆ. ಆಗ ಕನ್ನಡದಲ್ಲಿ ಕೆಲವು ಪತ್ರಿಕೆಗಳು ಉನ್ನತ ಸ್ಥಾನದಲ್ಲಿದ್ದವು. ಅವುಗಳಲ್ಲಿ ಆಗ ಕನ್ನಡಪ್ರಭ ಪತ್ರಿಕೆ ಕೂಡ ಒಂದಾಗಿತ್ತು. ತಕ್ಷಣವೇ ರಂಗಣ್ಣ ಆ ಪತ್ರಿಕೆಯಲ್ಲಿ ಪ್ರಾರಂಭದಲ್ಲಿ ಕ್ರೈಮ್ ಹಾಗೂ ಪೊಲಿಟಿಕಲ್ ರಿಪೋರ್ಟರ್ ಆಗಿ ಕೆಲಸಕ್ಕೆ ಸೇರ್ಪಡೆಯಾಗ್ತಾರೆ. ಆಗ ಅವರಿಗೆ ಪ್ರಾರಂಭದಲ್ಲಿ ಪರಿಚಯವಾಗಿದ್ದು ವಿಶ್ವೇಶ್ವರ್ ಭಟ್. ಈಗ ಇವರು ವಿಶ್ವವಾಣಿ ಪತ್ರಿಕೆಯ ಮುಖ್ಯಸ್ಥರಾಗಿದ್ದಾರೆ.
ಆಗ ವಿಶ್ವೇಶ್ವರ್ ಭಟ್ ಹಾಗೂ ರಂಗನಾಥ್ ಇವರಿಬ್ಬರು ಕೂಡ ಒಂದೇ ಸಮಯದಲ್ಲಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ವರದಿಗಾರರಾಗಿ ಹಾಗೂ ಸಬ್ ಎಡಿಟರ್ ಆಗಿ ಕ್ರಮವಾಗಿ ಆಯ್ಕೆಯಾಗಿದ್ರು. ವಿಶ್ವೇಶ್ವರ್ ಭಟ್ ಅವರ ಮಾತಲ್ಲಿ ಹೇಳೋದಾದ್ರೆ, ಪ್ರಾರಂಭದಲ್ಲಿ ಪ್ರಿಂಟ್ ಮೀಡಿಯಾ ಹಾಗೂ ಪ್ರಿಂಟ್ ವಿಭಾಗದಲ್ಲಿ ಕೆಲಸಕ್ಕೆ ಸೇರಿದ ರಂಗನಾಥ್ ತನ್ನ ನೇರ ಹಾಗೂ ನಿಷ್ಠುರ ವರದಿಗಳಿಗೆ ಬರಹಗಳಿಗೆ ಹೆಸರಾಗಿರುವ ವಾಗ್ಮಿ. ಅವರ ಮಾತು ಕೂಡ ಅಷ್ಟೇ ಹರಿತವಾಗಿತ್ತು. ರಾಜೀನಾಮೆ ಪತ್ರವನ್ನ ಸದಾ ಜೇಬಲ್ಲೇ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದ ಪತ್ರಕರ್ತ ಇವರು. ಇವರ ಪತ್ರಿಕೋದ್ಯಮದ ವೃತ್ತಿ ಜೀವನ ಪ್ರಾರಂಭವಾಗಿದ್ದು ಕನ್ನಡಪ್ರಭ ಪತ್ರಿಕೆಯ ಮೂಲಕ. ಅಲ್ಲಿ ಆರಂಭಿಕ ಸುದ್ದಿಗಾರರಾಗಿ ಆಯ್ಕೆಯಾದ ರಂಗಣ್ಣ ನಂತರ ತನ್ನ ತೀಕ್ಷ್ಣತೆ ಹಾಗೂ ಮುಂದಾಲೋಚನೆಯಿಂದಾಗಿ ಅವರು ಅಲ್ಲಿನ ಸಂಪಾದಕರ ಸ್ಥಾನಕ್ಕೂ ಕೂಡ ಪ್ರಮೋಟ್ ಆದ್ರು. ನಂತರ ಕೆಲ ವರ್ಷಗಳ ಬಳಿಕ ಅವರು ಅಲ್ಲಿಂದ ಬಂದು ಸೇರಿದ್ದು ಅಂದಿನ ಏಷ್ಯಾನೆಟ್ ಸುವರ್ಣ ಚಾನೆಲ್ಗೆ. ಅಲ್ಲಿಯೂ ಕೂಡ ಚೀಫ್ ಎಡಿಟರ್ ಆಗಿ ಆಯ್ಕೆಯಾದ ರಂಗನಾಥ್ ಕೆಲ ಕಾಲ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರು. ಈ ಹಾದಿಯಲ್ಲಿ ಅವರು ಪಟ್ಟ ಕಷ್ಟಗಳು, ಎದುರಿಸಿದ ನಂಬಿಕೆ ದ್ರೋಹಗಳು, ಧರ್ಮ ಸಂಕಷ್ಟಗಳು ಅಷ್ಟಿಷ್ಟಲ್ಲ. ಇವೆಲ್ಲವುಗಳಿಂದ ರಂಗನಾಥ್ ಎಂಬ ವಾಮರ ಯೋಗಿ ಇನ್ನಷ್ಟು ಬಲಿಷ್ಠವಾಗುತ್ತಾ ಹೋದ್ರು ವಿನಃ ಎಂದು ಈ ಸಮಸ್ಯೆಗಳಿಗೆ ಎದೆಗುಂದಲಿಲ್ಲ. ಅನೇಕ ರಾಜಕೀಯ ಹಾಗೂ ಸ್ವಾರ್ಥಭರಿತ ಒತ್ತಡಗಳು ಅವರನ್ನ ಸುವರ್ಣ ಚಾನೆಲ್ನಿಂದ ಹೊರಬರುವಂತೆ ಮಾಡಿದವು. ಈ ಹೊತ್ತಲ್ಲಿ ಅವರು ಹೊಸದಾದ ಒಂದು ನಿರ್ಧಾರಕ್ಕೆ ಬಂದರು. ಸುಮಾರು 10 ವರ್ಷಗಳ ಕಾಲ ಯಾವ ಹೆಚ್ಚುವರಿ ಲಾಭಕ್ಕೂ ದುಡಿಯದೆ ಕೇವಲ ತನ್ನ ಸಂಬಳವನ್ನಷ್ಟೇ ನಂಬಿ ಪ್ರಾಮಾಣಿಕವಾಗಿ ಬದುಕಿದ್ದ ಅವರು ನಂತರ ಅವರು ಯಾರ ಅಡಿಯಾಳುಗೆ ಕೆಲಸ ಮಾಡೋದಕ್ಕೆ ಇಷ್ಟಪಡಲಿಲ್ಲ. ಅದು ತಾನು ನಂಬಿದ್ದ ಜೀವನ ತತ್ವಗಳಿಗೆ ವಿರುದ್ಧ ಅಂತ ಅವರಿಗೆ ಮನವರಿಕೆಯಾಗಿತ್ತು. ಆಗ ಅವರು ನಿರ್ಧರಿಸಿದ್ದು ಸ್ವಂತ ತನ್ನದೊಂದು ಮಾಧ್ಯಮ ಚಾನೆಲ್ ಅನ್ನ ಪ್ರಾರಂಭಿಸೋದಕ್ಕೆ. ಸ್ನೇಹಿತರೆ, ರಾಜ್ಯದಲ್ಲಿ ಯಾರಾದರೂ ಹೊಸದೊಂದು ಟಿವಿ ಚಾನೆಲ್ ಪ್ರಾರಂಭ ಮಾಡಬೇಕಂದ್ರೆ ಅದಕ್ಕೆ ಕನಿಷ್ಠ 40 ರಿಂದ 50 ಕೋಟಿಯಷ್ಟು ಬಂಡವಾಳ ಹಾಗೂ ಸಾಕಷ್ಟು ರಾಜಕೀಯ ಬೆಂಬಲ ಬೇಕನ್ನೋದು ಸತ್ಯಾಂಶ. ಆದರೆ ಸಂಬಳವನ್ನೇ ನಂಬಿಕೊಂಡು ಬದುಕುತ್ತಿದ್ದ ರಂಗನಾಥ್ ಅವರ ಬಳಿ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು ಹಾಗೂ ಭ್ರಷ್ಟ ರಾಜಕೀಯದ ಬೆಂಬಲ ಅವರು ಎಂದಿಗೂ ಕೂಡ ಬಯಸಿರಲಿಲ್ಲ. ಇದು ಅಂದಿನ ಮಟ್ಟಕ್ಕೆ ಅಸಾಧ್ಯವಾದ ಮಾತಾಗಿತ್ತು. ಆದರೂ ಕೂಡ ರಂಗನಾಥ್ ಧೃತಿಗಳಿಲ್ಲ, ತನ್ನ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಲಿಲ್ಲ. ಅವರಿಗೆ ಅವರದಾದ ಜನಬಳಗ ಹಾಗೂ ಸ್ನೇಹಿತರಿದ್ರು. ಇವರೆಲ್ಲರ ಆಶೀರ್ವಾದದಿಂದ ಕಡಿಮೆ ವೆಚ್ಚದಲ್ಲಿ ಹಾಗೂ ಯಾವ ವಿಧದ ಆಪರೇಷನ್ ಶುಲ್ಕ ಹಾಗೂ ಪ್ರಮೋಷನ್ ಶುಲ್ಕ ಇಲ್ಲದೆ ಒಂದು ಚಾನೆಲ್ ಪ್ರಾರಂಭಿಸುವ ಪ್ರಯತ್ನಕ್ಕೆ ಬಂಡವಾಳ ಹೂಡಿಕೆ ಮಾಡಿದವರು ರಾಕ್ಲೈನ್ ವೆಂಕಟೇಶ್. ರಾಕ್ಲೈನ್ ಹಾಗೂ ಮನೋಹರ್ ಎಂಬ ಇನ್ನೊಬ್ಬ ಹೂಡಿಕೆದಾರನ ಸಹಾಯದಿಂದ ರಂಗಣ್ಣ ಅವರು ಅಂದಾಜು 6 ರಿಂದ 7 ಕೋಟಿ ಬಂಡವಾಳದ ಒಳಗಡೆ ತನ್ನ ಕನಸಿನ ಪಬ್ಲಿಕ್ ಟಿವಿ ಅನ್ನೋ ಚಾನೆಲ್ ಲಾಂಚ್ ಮಾಡಿದ್ರು. ನಂತರ ಅವರು ಅದಕ್ಕೆ ಬೇಕಾದ ಕ್ಯಾಮ್ರಾ, ಟೇಬಲ್, ಮೈಕ್ ಹೀಗೆ ಅನೇಕ ಪೀಠೋಪಕರಣಗಳನ್ನ ಚೆನ್ನೈ, ಬಾಂಬೆ, ಹೈದರಾಬಾದ್ ಹಾಗೂ ಅನೇಕ ಸಿಟಿಗಳನ್ನ ಸಂಚರಿಸಿ ಸೆಕೆಂಡ್ಸ್ ಬೆಲೆಗೆ ಖರೀದಿಸಿ ಒಟ್ಟುಗೂಡಿಸಿದ್ರು. ಅವರ ಡಿಟರ್ಮಿನೇಷನ್ ಬಹಳ ಸ್ಪಷ್ಟ ಹಾಗೂ ತುಂಬಾ ನಿಖರವಾಗಿತ್ತು. ಈ ಚಾನೆಲ್ ಜನಪರ ಹಾಗೂ ಸಮಾಜದ ಪರ ಅನ್ನೋ ಕಾರಣಕ್ಕೆ ಇದಕ್ಕೆ ಪಬ್ಲಿಕ್ ಟಿವಿ ಅಂತ ತಾವೇ ಹೆಸರಿಟ್ಟರು. ಅವರು ಆಗ ತಾನೇ ಜರ್ನಲಿಸಂ ಕೋರ್ಸ್ ಪೂರ್ಣಗೊಳಿಸಿ ಬಂದ ಫ್ರೆಶ್ ಗ್ರಾಜ್ಯುಯೇಟ್ಗಳಿಗೆ 80% ಉದ್ಯೋಗ ಅವಕಾಶವನ್ನು ನೀಡಿ ತನ್ನ ಚಾನೆಲ್ಗೆ ಆಯ್ಕೆ ಮಾಡಿಕೊಂಡರು. ಹಾಗೂ ಉಳಿದ 20% ಉದ್ಯೋಗಗಳಿಗೆ ಅನುಭವಸ್ಥರನ್ನ ಸ್ಟಾಫ್ ಸಿಬ್ಬಂದಿಯಾಗಿ ಆಯ್ಕೆ ಮಾಡಿಕೊಂಡರು. ಅವರು ನಿರೀಕ್ಷೆ ಮಾಡಿದ್ದು ಅತ್ಯಂತ ನೇರ, ಪ್ರಾಮಾಣಿಕ ಹಾಗೂ ಚುರುಕಾದ ಸುದ್ದಿ ಪ್ರಸಾರ. ಯಂಗ್ ಗ್ರಾಜ್ಯುಯೇಟ್ಗಳು ಚಾನೆಲ್ನ ಸಮರ್ಥ ಶ್ರಮಿಕರಾಗಬಲ್ಲರು ಅಂತ ರಂಗನಾಥ್ ಈ ಮೊದಲೇ ನಿರ್ಧರಿಸಿದ್ರು. ಪ್ರತಿ ಹಂತದಲ್ಲೂ ಸೂಕ್ತ ಮಾರ್ಗದರ್ಶನವನ್ನು ನೀಡಲು ಉಳಿದ ಅನುಭವಿ ವರದಿಗಾರರು ಹಾಗೂ ಟೆಕ್ನಿಷಿಯನ್ ತಂಡವೇ ಇತ್ತು. ಇದೆಲ್ಲದರ ನಡುವೆ 2012 ಜನವರಿಯಲ್ಲಿ ಮೊದಲ ಬಾರಿಗೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಯಾರು ಊಹಿಸದ ಒಂದು ಬೆಳವಣಿಗೆ ನಡೆದು ಹೋಯಿತು. ರಂಗನಾಥ್ ಅವರ ನಾಯಕತ್ವದಲ್ಲಿ ಅವರ ಕನಸಿನ ಕೂಸಾದ ಪಬ್ಲಿಕ್ ಟಿವಿ ಚಾನೆಲ್ ಭವ್ಯವಾಗಿ ಲಾಂಚ್ ಆಯಿತು. ಇದು ದುಸ್ಸಾಹಸದ ಕೆಲಸ ಅಂತ ಎಲ್ಲರೂ ಅಂದುಕೊಂಡಿದ್ದ ಮಹೋನ್ನತವಾದ ಈ ಒಂದು ಕೆಲಸ ಕಡೆಗೂ ಅಂದು ಯಶಸ್ವಿಯಾಗಿತ್ತು. ರಾಜ್ಯದ ಮೂಲೆ ಮೂಲೆಗಳಿಂದ ರಂಗನಾಥ್ ಅವರ ಈ ಪಾರದರ್ಶಕ ಪ್ರಯತ್ನಕ್ಕೆ ಜನ ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸ್ನೇಹಿತರೆ, ಒಂದು ನಯಾ ಪೈಸಾ ಅಷ್ಟು ಅಕ್ರಮ ಹಣದಿಂದಾಗಲಿ ಅಥವಾ ಭ್ರಷ್ಟದ ಆದಾಯದಿಂದ ರಂಗನಾಥ್ ಈ ಒಂದು ಚಾನೆಲ್ ಪ್ರಾರಂಭ ಮಾಡಿಲ್ಲ. ಅವರು ತನ್ನ ಹಾಗೂ ಚಾನೆಲ್ ನೆಟ್ವರ್ಕ್ನ ಚೀಫ್ ಎಕ್ಸಿಕ್ಯೂಟಿವ್ ಆಗಿದ್ದ ಅರುಣ್ ಕುಮಾರ್ ಅವರ ಫೈನಾನ್ಸ್ ನಿಂದ ಈ ಒಂದು ಚಾನೆಲ್ ಪ್ರಾರಂಭಿಸಿದ್ರು. ತನ್ನ ಹಾಗೂ ಅರುಣ್ ಕುಮಾರ್ ಅವರ ಫೈನಾನ್ಸ್ ಅಸೆಟ್ ಹಾಗೂ ಹಣಕಾಸಿನ ದಾಖಲೆ ಪತ್ರಗಳನ್ನ ಅದೇ ವರ್ಷ ಮಾರ್ಚ್ ನಲ್ಲಿ ರಂಗನಾಥ್ ಅವರು ಸ್ವತಃ ಜನರೆದುರು ಹಾಜರುಪಡಿಸಿ ಈ ಚಾನೆಲ್ ಯಾವ ಅನ್ಯಾಯದ ಬಂಡವಾಳದಿಂದ ಪ್ರಾರಂಭಿಸಿಲ್ಲ ಅಂತ ತೋರಿಸಿಕೊಟ್ರು. ಜಗತ್ತು ಭ್ರಷ್ಟತೆಯಿಂದ ಎಷ್ಟೇ ಹಾಳಾಗಬಹುದು, ಆದ್ರೆ ನಿನ್ನಲ್ಲಿ ಪ್ರಾಮಾಣಿಕವಾದ ನಿಷ್ಠೆ ಬಲವಾಗಿ ನೆಲೆಯೂರಿದ್ರೆ ಜಗತ್ತು ನಿನ್ನ ಪ್ರಯತ್ನಗಳಿಂದ ಅಲುಗಾಡಿಸಲಾಗದು ಅನ್ನೋದಕ್ಕೆ ರಂಗಣ್ಣ ಅವರ ಈ ಗೆಲುವೇ ಸಾಕ್ಷಿ. ಇಂದು ಪಬ್ಲಿಕ್ ಚಾನೆಲ್ ಪ್ರಾರಂಭವಾಗಿ 10 ವರ್ಷಗಳು ಯಶಸ್ವಿಯಾಗಿ ಪೂರ್ಣವಾಗಿವೆ. ಈಗಲೂ ಪ್ರತಿದಿನ ಬೆಳಿಗ್ಗೆ ಹಾಗೂ ರಾತ್ರಿ 9 ಗಂಟೆಗೆ ರಂಗನಾಥ್ ತನ್ನ ಬಿಗ್ ಬುಲೆಟ್ ಕಾರ್ಯಕ್ರಮದ ಮೂಲಕ ನಮ್ಮ ಮುಂದೆ ಬರ್ತಾರೆ. ರಾಜ್ಯದ ಆಗುಹೋಗುಗಳ ಬಗ್ಗೆ ಆಸಕ್ತಿಕರವಾಗಿ ಚರ್ಚೆ ಮಾಡ್ತಾರೆ. ಸುಟ್ಟು ಬೂಟು ಹಾಕೊಂಡು ಸುದ್ದಿ ಓದುವ ಪದ್ಧತಿಯನ್ನು ಕಿತ್ತು ಹಾಕಿ ಒಬ್ಬ ಸಾಮಾನ್ಯರಾಗಿ ಸಾಮಾನ್ಯ ಭಾಷೆಯಲ್ಲಿ ಮಾತಾಡುತ್ತಾ ಹೀಗೂ ಸುದ್ದಿಯನ್ನ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬಹುದು ಅಂತ ತೋರಿಸಿಕೊಟ್ಟವರು ಇದೇ ರಂಗಣ್ಣ ಅಂತ ಹೇಳ್ತಾ ಅವರಿಗೆ ಇನ್ನಷ್ಟು ಯಶಸ್ವಿ ದೊರೆಯಲಿ ಹಾಗೂ ಪಬ್ಲಿಕ್ ನ್ಯೂಸ್ ಚಾನೆಲ್ ಇನ್ನಷ್ಟು ಉತ್ತುಂಗಕ್ಕೇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಸ್ನೇಹಿತರೆ, ರಂಗಣ್ಣ ಅವರ ಸಾಧನೆಯ ಪಯಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಧನ್ಯವಾದಗಳು.